ಈ ಪೋಲ್ ಇದೆಯಲ್ಲ, ಈ ಪೋಲು ಕೂಡ ಡ್ಯಾಮೇಜ್ ಆಗಿರಬಾರ್ದು. ಇಲ್ಲಿ ಇನ್ನೊಂದೇನೆಂದರೆ, ಈ ಪೋಲಲ್ಲಿ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಎಲ್ಲ ಚೆಕ್ ಮಾಡುವಾಗ ಬಂದಿದ ತಕ್ಷಣ ಬೀಡಿಂಗ್ ತೆಗೆದ್ಬಿಟ್ಟು ತೋರಿಸ್ತಾರೆ, ನೋಡಿ ಎಲ್ಲ ಒರಿಜಿನಲ್ ಇದೆ ಅಂತ. ಇದೆಲ್ಲ ಒರಿಜಿನಲ್ ಇದೆ, ಇದೇನು ನಾವು ಇದು ಮಾಡಿಲ್ಲ ಅಂತ ತೋರಿಸ್ತಾರೆ. ಆದರೆ ಇದು ದೊಡ್ಡ ವಿಷಯ ಅಲ್ಲ, ಇದನ್ನು ಮಾಡೋದು ಕೂಡ. ಇದನ್ನು ಬೇಕಾದ್ರೆ ಇವಾಗ ಆರಾಮಾಗಿ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಪಂಚಿಂಗ್ ಇದೆ, ಈ ಪಂಚಿಂಗು ಇದು ಎಲ್ಲ ಕಂಪ್ನಿ ಪಂಚಿಂಗು, ಇದು ಮಾಡೋಕ್ಕಾಗಲ್ಲ ಈ ಥರ ಅಂತಾರೆ. ಇದು ಎಲ್ಲ ಮಾಡ್ತಾಯಿದ್ದಾರೆ, ಇದು ಇಶ್ಯೂಸ್ ಅಲ್ಲ. ನೀವೇನು ನೋಡಬೇಕು ಅಂತಂದರೆ, ಇದು ಈವನ್ ಆಗಿದೆ ಅಂತ ನೋಡಬೇಕು, ಇಲ್ಲಿಂದ ಇಲ್ಲಿವರೆಗೂ. ಇದರಲ್ಲೇನೋ ವರ್ಟಿಕಲ್ ಆಗಿ ಸ್ವಲ್ಪ ಬೆಂಡಾಗಿ ಅದೆಲ್ಲ ರೆಡಿ ಆಗಿದೆ ಅಂತಂದರೆ, ಇಲ್ಲಿ ಗ್ಯಾಪ್ಸ್ ಇರುತ್ತೆ. ಈ ಗ್ಯಾಪು ಕೂಡ ನೀಟಾಗಿ ಈವನ್ ಆಗಿರಬೇಕು. ಇಲ್ಲಿ ರೆಡಿಯಾಗಿರೋ ಥರ ಕಾಣಿಸಿದ್ರೆ ಇದು ಮೇಜರ್ ಆಕ್ಸಿಡೆಂಟ್ ವೆಹಿಕಲ್ಲು. ಸೊ ಅದನ್ನು ನೋಡಿ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಆಮೇಲೆ ಡೋರಲ್ಲೇನೆಂದರೆ, ಹತ್ರ ಬನ್ನಿ, ಇಲ್ಲಿ ಸಿಲೆಂಟ್ ಇರುತ್ತೆ. ಈ ಡೋರಲ್ಲಿ ಸಿಲೆಂಟ್ ಇದೆ ನೋಡಿ, ಇದು ರಬ್ಬರ್ ಸಿಲೆಂಟು. ಸೊ ಇದು ಮೇನ್ ಇಂಪಾರ್ಟೆಂಟು. ಈ ರಬ್ಬರ್ ಸಿಲೆಂಟ್ ಏನಂದರೆ ಹೊಸ ಗಾಡೀಲಿ ಮಾತ್ರ ಬರೋದು. ನೀವು ಹೊಸ ಕಂಪ್ನೀಲಿ ಇದು ಚೇಂಜ್ ಆಗಿ ಫಿಕ್ಸ್ ಮಾಡಿದ್ರೂ ಕೂಡ ಈ ಸಿಲೆಂಟ್ ಬರೋಲ್ಲ. ಇದೇನಂತಂದರೆ, ಇದು ನೀವು ಹಾಕ್ಕೊಂಡ್ರೂ ಕೂಡ ಇಷ್ಟು ಈವನಾಗಿ ಕಾಣಿಸಲ್ಲ, ಅಂದರೆ ಇಷ್ಟು ನೀಟಾಗಿ ಆಗೋಕ್ಕಾಗಲ್ಲ ಹೊರಗಡೆ ಅವರು. ಸೊ ಇದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೀವು ಎಲ್ಲ ಡೋರ್ಸಲ್ಲೂ ಇರುತ್ತೆ, ಬಾನೆಟಲ್ಲಿರುತ್ತೆ, ಡಿಕ್ಕಿಯಲ್ಲಿರುತ್ತೆ, ಡಿಕ್ಕಿ ಡೋರಲ್ಲಿರುತ್ತೆ, ಎಲ್ಲ ಡೋರಲ್ಲೂ ಇರುತ್ತೆ. ಇದು ಚೇಂಜ್ ಆಗಿರೋದು ಇದು ಒಂದರಲ್ಲೇ ನೀವು ನೋಡ್ಕೋಬೋದು. ಮತ್ತು ಟಯರ್ಸು, ಅವ್ರು ಹೇಳಿರೋ ಕಿಲೋಮೀಟ್ರಿಗೂ ಗಾಡಿ ಓಡಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಇಲ್ಲ ಓಡ್ತಾರೋ ಜಿನಿಯನ. ಟಯರ್ಸ್ ನೋಡಿ, ಟಯರ್ಸಲ್ಲಿ ಇದಿರುತ್ತೆ 2022 ಈ ಟಯರು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು 4th ವೀಕು 2022. ಈಗ ಆವಾಗ ಅವರು ಟೈರ್ ಹಾಕಿದ್ದಾರೆ. ಸೊ ಅದಕ್ಕೆ ಮುಂಚೆ ಯಾವಾಗ ಟೈರ್ ಚೇಂಜ್ ಆಗಿರ್ಬೋದು ವಿಚಾರಿಸ್ಕೊಳ್ಳಿ. ಇದು ಹಾಕಿದ್ಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿದೆ, ಗಾಡಿ ಟೈರ್ ನೋಡಿಬಿಟ್ಟು ಸ್ವಲ್ಪ ಅಪ್ರಾಕ್ಸಿಮೇಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲ ಜಾಸ್ತಿ ನೀವು ಡೌಟ್ ಇದ್ದರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಯಾರನ್ನ ಎಕ್ಸ್ಪರ್ಟ್ನ ಕರ್ಕೊಂಡೋಗಿ ತೋರಿಸ್ಕೊಳ್ಳಿ. ಕೆಲವು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ನಿಮಗೆ. ಮತ್ತು ಪೇಂಟ್ ಆಗಿರೋದನ್ನ, ತುಂಬ ಪೇಂಟ್ ಆಗಿದೆ ಈ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ಬೆಂಗಳೂರಲ್ಲಿ ಓಡಾಡೋ ಗಾಡಿಗಳೆಲ್ಲ ಮ್ಯಾಕ್ಸಿಮಮ್ ಪೇಂಟ್ ಆಗಿರುತ್ತೆ. ಸೊ ಗ್ಲಾಸು ಅಷ್ಟೇ, ಗ್ಲಾಸು ನೋಡ್ಕೊಳ್ಳಿ. ಗ್ಲಾಸಲ್ಲಿ ಇಲ್ಲಿ 2013 ಅಂತ ಇದೆ, ಈ ಮಾರ್ಕ್ ನೋಡ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಡಾಕ್ಯುಮೆಂಟ್ ನೋಡಬೇಕಾಗತ್ತೆ. ಕೆಲವೊಂದೆಲ್ಲ ಇನ್ನೂ ಡೀಟೇಲಾಗಿ ಹೇಳ್ಬೇಕಾಗತ್ತೆ. ಸೊ ಅದನ್ನು ನಾವು ಹೇಳಿದ್ರೆ ಅವರು ಹುಷಾರಾಗ್ತಾರೆ. ಸೊ ಏನಾಗುತ್ತೆ, ನಾವು ಎಷ್ಟು ನಿಮಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಹೋಗಿರ್ತೀವಿ, ಆದರೆ ಅವರು ಅದನ್ನು ಹುಷಾರಾಗ್ಬಿಟ್ಟು ಅವರು ಅದನ್ನು ಇದು ಮಾಡ್ಕೊತಾ ಇರ್ತಾರೆ, ಅದನ್ನು ಅವರು ಓವರ್ಟೇಕ್ ಮಾಡ್ತಾ ಇರ್ತಾರೆ ನಮ್ಮನ್ನು. ಸೊ ಅದು ನಮಗೆ ಕಷ್ಟ ಆಗ್ಬಿಡುತ್ತೆ ಮತ್ತು ಫ್ಯೂಚರಲ್ಲಿ. ಸೊ ಅದಕ್ಕೆ ನಾನು ನಿಮಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ಬ್ರೀಫಾಗಿ. ಸೊ ಅದ್ರ ಮೇಲೆ ನಿಮಗೆ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ನಮ್ಮ ನಂಬರು ಚಾನಲ್ ಅವ್ರ ಹತ್ರ ತೊಗೊಂಡು ನೀವು ಕಾಲ್ ಮಾಡೋಂಗಿದ್ರೆ ಕಾಲ್ ಮಾಡಿ. ಎಷ್ಟು ಆಗುತ್ತೋ ಅಷ್ಟು ನಾವು ಡೀಟೇಲ್ಸ್ ಕೊಡ್ತೀವಿ. ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಏನು ಮಾಡಲ್ಲ. ಸೊ ಇನ್ಸ್ಪೆಕ್ಷನ್ ಮಾತ್ರ ನಾವು ಚಾರ್ಜಸ್ ಮಾಡೋದು. ಸೊ ನೀವು ಡೌಟ್ಸ್ ಏನಾದರೂ ಕೇಳಿದ್ರು ನಾವೇನು ಚಾರ್ಜಸ್ ಮಾಡಲ್ಲ, ಹೇಳ್ಕೊಡ್ತೀವಿ. ಹೆಂಗೆ ಚೆಕ್ ಮಾಡೋದು, ಯಾವ ಥರ ಮಾಡೋದು, ಯಾವ ಥರ ಡಾಕ್ಯುಮೆಂಟೇಷನ್ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀವಿ. ಸೊ ಇನ್ನು ಬರ್ತಾ ಮತ್ತು ಇನ್ನೊಂದೇನೆಂದರೆ, ನೀವು ಗಾಡಿಯಲ್ಲಿ ಏನೇನು ಆ್ಯಸಸರೀಸ್ ಇದೆ ಅಂತ ತಿಳ್ಕೊಬೇಕು ಮೇಯ್ನಾಗಿ. ಈಗ ಗಾಡಿ ತೊಗೊಳ್ತೀರಾ, ಗಾಡೀಲಿ ತೊಗೊಂಡು ಈಗ ಏನೂ ಆ್ಯಸಸರಿ ಇಲ್ದಿರೋ ಗಾಡಿ ತೊಗೊಳಕ್ಕೋಗ್ಬಿಡಿ, ಅಂದರೆ ಫೀಚರ್ಸ್ ಇಲ್ದಿರೋ ಗಾಡಿ. ABS, ಏರ್ ಬ್ಯಾಗ್ಸು ಎಲ್ಲ ಇರಬೇಕು ಗಾಡಿ ತೊಗೊಳ್ಳುವಾಗ. ಸೊ ಸೇಫ್ಟಿ ಫೀಚರ್ಸ್ ಇರಲಿ. ನೀವು ಮನೆ ಕಟ್ಟುವಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತೀರ, ಇಲ್ಲ ಮನೆ ಲೀಸ್ಗೆ ಹಾಕೋಬೇಕಾದ್ರೂ ಸುಮಾರು ಇಷ್ಟಕ್ಕೆ ಅಷ್ಟಕ್ಕೆ ಅಂತ ಹೇಳ್ಬಿಟ್ಟು ನೀವು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿಗೆ ಹೋಗಿರ್ತೀರ, ಏನಕ್ಕೆ ಅದಿರುತ್ತೆ ಅಂತ. ಆದರೆ ಇದೂ ಹಂಗೆ, ನಿಮ್ಮ ಕಾರು ಕೂಡ ಅಷ್ಟೇ. ಮನೆಯಿಂದ ಹೊರಗಡೆ ಹೋದ್ಮೇಲೆ ಎಷ್ಟು ಸೇಫಾಗಿ ಹೋಗಿರ್ತೀರೋ ಅಷ್ಟು ಸೇಫಾಗಿ ಮನೆಗೆ ಬರೋ ಥರ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಅಂದರೆ, ಎಲ್ಲೋ ಏನೋ ಒಂದು ಕಡೆ ತೊಂದರೆ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಸಫರ್ ಮಾಡ್ತೀರಾ. ಅದಕ್ಕೆ ಎಷ್ಟು ಸೇಫ್ಟಿ ಫೀಚರ್ಸ್ ಇರುತ್ತೆ ಕಾರಲ್ಲಿ, ಏರ್ ಬ್ಯಾಗ್ಸು, ABS ಆಯಿತಾ, ಡಿಸ್ ಬ್ರೇಕ್ಸು, ಇದೆಲ್ಲ ಮ್ಯಾಗ್ವಿಲ್ಸು ಎಲ್ಲ ಇದೆಲ್ಲ ಏನಂತಂದರೆ, ನೀವು ಶೋಕಿಗೆ ಅಂತ ತಿಳ್ಕೊಬೇಡಿ. ಇದೆಲ್ಲ ಅದರದ್ದೇ ಅದು ಇದಿರುತ್ತೆ, ಅಡ್ವಾಂಟೇಜಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಕಂಪ್ನಿಯವರು ಸುಮ್ಮನೆ ಅದಕ್ಕೆ ಶೋಕಿಗೆ ಅಂತ ಮಾಡಿರಲ್ಲ. ಅವರು ಕೂಡ ಸುಮಾರು ಜನ ಇಂಜಿನಿಯರ್ಸು ಪ್ಲ್ಯಾನ್ ಮಾಡಿರ್ತಾರೆ.
ನೀವು ಅದನ್ನೆಲ್ಲ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಡಾಕ್ಯುಮೆಂಟೇಷನಲ್ಲಿ ಹೇಳ್ತೀನಿ ಕೇಳಿ. ಡಾಕ್ಯುಮೆಂಟೇಷನ್ನು ಕಂಪ್ಲೀಟಾಗಿ ಒರಿಜಿನಲ್ ಡಾಕ್ಯುಮೆಂಟ್ ನೋಡೋವರೆಗೂ ಅಡ್ವಾನ್ಸ್ ಕೊಟ್ಟಿದ್ರು ಪರವಾಗಿಲ್ಲ, ಫುಲ್ ಕ್ಯಾಶ್ ಅಂತೂ ಕ್ಲಿಯರ್ ಮಾಡೋಕ್ಕೆ ಹೋಗ್ಬೇಡಿ. ಕ್ಯಾಶಲ್ಲಂತೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಏನಿದ್ರು ಎಲ್ಲ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಏನೇ ಇದ್ದರೂ ಕೂಡ ನೀವು ಅಡ್ವಾನ್ಸ್ ದುಡ್ಡು ಮಾಡಬೇಕಾದ್ರೂ ಅಷ್ಟೇ, 5000 10,000 ಅಡ್ವಾನ್ಸ್ ಮಾಡಬೇಕಾದ್ರೂ ಅಷ್ಟೇ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿ. ಡಾಕ್ಯುಮೆಂಟೇಷನ್ ಎಲ್ಲ ಪಕ್ಕ ಇರಬೇಕು. 29 2 ಇರಬೇಕು, 31 ಇರಬೇಕು. ಅಕಸ್ಮಾತ್ ಲೋನ್ ಇದೆ ಅಂದರೆ 35 2 ಇರಬೇಕು. ಆಯಿತಾ? 35 ಗಾಡಿ ಓನರ್ದು ಸಿಗ್ನೇಚರ್ ಇದೆಯಾ ನೋಡ್ಕೊಳ್ಳಿ. ಅಕಸ್ಮಾತ್ ಅದರಲ್ಲಿ ಡೌಟ್ ಇದ್ದರೆ ಗಾಡಿ ಓನರ್ ಯಾರಿದ್ದಾರೋ ಅವ್ರದ್ದು ಪ್ಯಾನ್ ಕಾರ್ಡ್ ಇಸ್ಕೊಳ್ಳಿ. ಪ್ಯಾನ್ ಕಾರ್ಡ್ ಸಿಗ್ನೇಚರ್ ಮ್ಯಾಚ್ ಆಗ್ತಿದೆಯಾ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಫಾರ್ಮ್ 29 ಅದೇ ಥರ ಸಿಗ್ನೇಚರ್ ಇದೆಯಾ ಚೆಕ್ ಮಾಡಿ. ಆಮೇಲೆ ಫಾರ್ಮ್ 35 ಕೂಡ ಸಿಗ್ನೇಚರ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಇದೆ. ಇದೆಲ್ಲ ನೋಡಿಕೊಂಡು ಮತ್ತು ಟ್ರಾನ್ಸ್ಫರ್ ಆಗೋವಾಗಲೂ ಅಷ್ಟೇ ಒರಿಜಿನಲ್ ಡಾಕ್ಯುಮೆಂಟ್ಸು ನೀವು ಈಸ್ಕೊಳ್ಳಿ ಆದಷ್ಟು ಸಾಧ್ಯ ಆದರೆ. ಇಲ್ಲಾಂದರೆ ಅವ್ರ ಕೈಲೇ ಕೊಟ್ಟು ಸ್ವಲ್ಪ ಅಮೌಂಟ್ ಬ್ಯಾಲೆನ್ಸ್ ಇಟ್ಕೊಂಡು ಡೀಲ್ ಮಾಡಿದ್ರೆ ಒಳ್ಳೆಯದು.